ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಕ್ಷೇತ್ರದ ಅಧಿಷ್ಠಾತೃ ದೇವತೆಯಾದಂತಹ ಹನುಮತ್ ಸಮೇತ ಸೀತಾರಾಮಚಂದ್ರ ಸ್ವಾಮಿಗೆ ನಮಸ್ಕರಿಸುತ್ತಾ, ಹಾಗೆಯೇ ದಿವ್ಯ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರೇ ಹಾಗೂ ಇಲ್ಲಿ ಋಕ್ ಸಂಹಿತಾ ಯಾಗಕ್ಕಾಗಿ ಅದನ್ನು ನೋಡಲಿಕ್ಕಾಗಿ ಬಂದಿರುವಂತಹ ಎಲ್ಲ ಮಾತೆಯರೇ ಹಾಗೂ ಮಹನೀಯರೇ, ಎಲ್ಲ ವಿದ್ವಾಂಸರೇ, ಗುರುಗಳು ಮಾತಾಡುವಾಗೂ ಹೇಳಿದರು, ಅದರ ಜೊತೆಯಲ್ಲಿ ಶೇಷಗಿರಿ ಭಟ್ರು ಮಾತಾಡುವಾಗಲೂ ಹೇಳಿದರು. ಕ್ಷೇತ್ರಕ್ಕೆ ಬಂದಾಗ ಒಂದಷ್ಟು ವ್ಯವಸ್ಥೆಗಳಲ್ಲಿ ತೊಡಕಾಗಿರ್ಬೋದು ಅಂಥೇಳಿ ಗುರುಗಳು ಹೇಳಿದರು. ಅದನ್ನು ಇದ್ರ ಮಾಡಬಾರ್ದು ಎಂಬುದಾಗಿ ಅವ್ರು ಹೇಳಿದರು. ಯಾರು? ಶೇಷಗಿರಿ ಭಟ್ರು. ನಾವು ಕ್ಷೇತ್ರಕ್ಕೆ ಬರುವುದು ವ್ಯವಸ್ಥೆಯನ್ನು ನೋಡಲಿಕ್ಕಾಗಿ ಅಲ್ಲ. ನಾವು ಕ್ಷೇತ್ರಕ್ಕೆ ಬರುವುದು ಯಾಕೆ ಅಂತ ಕೇಳಿದರೆ, ದೇವರನ್ನು ನೋಡಲಿಕ್ಕೆ, ದೇವರಿಂದ ಅನುಗ್ರಹವನ್ನು ಪಡೀಲಿಕ್ಕೆ, ಅಥವಾ ಮಠಕ್ಕೆ ಅಥವಾ ಆಶ್ರಮಕ್ಕೆ ಬರುವಂಥದ್ದು ದೇವರನ್ನು ನೋಡಿ, ಗುರುಗಳನ್ನು ನೋಡಿ, ಅವರ ಮೂಲಕ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಅಥವಾ ಜ್ಞಾನದ ದಾಹವನ್ನು ತಣಿಸ್ಕೊಳ್ಳಿಕ್ಕಾಗಿ ನಾವು ಕ್ಷೇತ್ರಕ್ಕೆ ಬರುವಂತಹದ್ದು. ಹಾಗಾಗಿ ಇಲ್ಲಿ 10 ದಿವಸಗಳ ಕಾಲ ಮಂತ್ರದ ಒಂದು ಸ್ವಾಹಾಕಾರ ನಡೆದಿದೆ. ಮಂತ್ರಗಳ ಮೂಲಕ ಅಗ್ನಿಗೆ ಸ್ವಾಹಾಕಾರ ನಡೆದಿದೆ. ಮಂತ್ರ ಅಂದರೆ ಮನನಾತ್ ತ್ರಾಯತೆ ಇತಿ ಮಂತ್ರ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಪುನಃ ಪುನಃ ಅದನ್ನು ಪಠಿಸ್ತಾ ಇದ್ದರೆ ನಮಗೆ ಈ ಬಂಧನದಿಂದ ಬಿಡುಗಡೆಯನ್ನು ಮಾಡುವಂಥದ್ದು. ಹಾಗಾಗಿ ಅದನ್ನು ಹೇಳಿದ್ದಾರೆ. ವಿಶೇಷವಾಗಿ ಅವರು ಕುಟುಂಬಸ್ಥರು, ಅವರಿಗೆ ಅನುಗ್ರಹ ಎನ್ನುವಂಥದ್ದು ಯಾವ ರೀತಿ ಆಗಿದೆ ಅಂತ ಕೇಳಿದರೆ, ಅವರ ಮನೆಯಲ್ಲಿ ಪರಮಾನಂದ ಸ್ವಾಮಿಗಳು 15 ವರ್ಷ ಇದ್ದರು ಎಂಬುದಾಗಿ ಹೇಳಿದರು. ನಾವು ಆಚಾರ್ಯರ ಒಂದು ಮಾತಿದೆ, ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಎಂಬುದಾಗಿ. ಅದು ಎಲ್ಲರಿಗೂ ಸಿಗೋದಿಲ್ಲ. ನಮಗೆಲ್ಲರಿಗೂ ಮನುಷ್ಯ ಜನ್ಮ ಎನ್ನುವಂಥದ್ದು ಬಂದಿದೆ. ಮುಮುಕ್ಷತ್ವ ನಾವೆಲ್ಲ ಬಯಸೋದೇನು ಅಂತ ಕೇಳಿದರೆ ಮೋಕ್ಷೇಚ್ಛೆ, ಎಲ್ಲರಿಗೂ ಇದು ಬೇಕು ಎನ್ನುವಂಥದ್ದು. ಅದು ಸಿಗುವಂಥದ್ದು ಅಂಗಡಿಯಲ್ಲ. ಜ್ಞಾನಾದೇವತು ಕೈವಲ್ಯಂ ಎಂಬುದಾಗಿ ಹೇಳಿದ್ದಾರೆ. ಜ್ಞಾನದ ಒಂದು ದಾಹವನ್ನು ತಣಿಸ್ಕೊಳ್ತಾ ಹೋದರೆ ಮೋಕ್ಷ ಎನ್ನುವಂಥದ್ದು ಸಿದ್ಧಿಸ್ತದೆ. ಅದರ ಜೊತೆಯಲ್ಲಿ ಮಹಾಪುರುಷ ಸಂಶ್ರಯ, ಇದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಯಾಕೆಂತ ಕೇಳಿದರೆ, ನಮಗೆ ಯಾವುದೇ ಒಂದು ಎಲ್ಲ ದ್ವಾರಗಳು ಮುಚ್ಚಿದಾಗ ನಾವು ಯಾರನ್ನಾದರೂ ಆಶ್ರಯಿಸ್ತೇವೆ. ನಮಗೆಲ್ಲದೂ ದ್ವಾರಗಳು ಮುಚ್ಚಿದೆ, ನಾವು ಹೋಗಲಿಕ್ಕೆ ದಾರಿ ಕಾಣ್ತಿಲ್ಲ ಅಂತಾದರೆ ನಮಗೆ ದಾರಿಯನ್ನು ತೋರಿಸುವವರು ಮಹಾಪುರುಷರು. ನಮಗೆ ಯಾವ ರೀತಿಯಾಗಿ ಅವರು ಅನುಗ್ರಹ ಮಾಡ್ತಾರೋ ಅಥವಾ ದಾರಿಯನ್ನು ತೋರಿಸ್ತಾರೋ ಆ ಮೂಲಕ ನಡ್ಕೊಂಡು ಹೋದರೆ ನಮಗೆ ಅವರ ಅನುಗ್ರಹ ಎನ್ನುವಂಥದ್ದು ಆಗ್ತದೆ. ಅದರ ಮೂಲಕ ನಮಗೆ ಜ್ಞಾನದ ದಾರಿ ಎನ್ನುವಂಥದ್ದು ತೆರೆದುಕೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ಅವರಿಗೆ ವಿಶೇಷವಾಗಿ ಅವರ ಮನೆಯಲ್ಲಿ 15 ವರ್ಷಗಳ ಕಾಲ ಇದ್ದು ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಇಲ್ಲಿ ಈ ಋಕ್ ಸಂಹಿತಾ ಯಾಗ ಎನ್ನುವಂಥದ್ದು 10 ದಿವಸಗಳ ಕಾಲ ನಡೆದಿದೆ. 10 ದಿವಸಗಳ ಕಾಲ ಕೇವಲ ಮಂತ್ರದ ಪಠಣ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಜ್ಞಾನದ ದಾಹ ಎನ್ನುವಂಥದ್ದು ಸಹ ಇಲ್ಲಿ ಹರಿದಿದೆ, ಸುಧೆ ಎನ್ನುವಂಥದ್ದು. ಅದರ ಜೊತೆಯಲ್ಲಿ ರಾಮಾಯಣದ ಒಂದು ಕಥಾ ಪ್ರಸಂಗ ಎನ್ನುವಂಥದ್ದು ನಡೀತಾ ಇದೆ. ಎಲ್ಲ ರೀತಿಯಲ್ಲಿ ಇಲ್ಲಿ ಒಂದು ಕಡೆ ಜ್ಞಾನಸತ್ರ ನಡೆದರೆ ಮತ್ತೊಂದು ಕಡೆ ಯಜ್ಞ ಎನ್ನುವಂಥದ್ದು ನಡೆದಿದೆ. ಎರಡೂ ಬೇಕು. ಒಂದು ಕರ್ಮ ಮಾರ್ಗ, ಮತ್ತೊಂದು ಜ್ಞಾನ ಮಾರ್ಗ. ಮೊದಲು ನಾವು ಆಚರಣೆಯನ್ನು ಮಾಡಬೇಕಾಗಿರುವಂಥದ್ದು ಕರ್ಮ ಮಾರ್ಗ. ನಾವು ನೇರವಾಗಿ ಜ್ಞಾನ ಮಾರ್ಗಕ್ಕೆ ಹೋದರೆ ಅಲ್ಲಿ ನಮಗೆ ಬರುವಂಥದ್ದು ಹೇಳಿದ್ದು ಯಾವುದು ತಲೆ ಒಳಗೆ ಹೋಗೋದಿಲ್ಲ. ಯಾಕೆಂತ ಕೇಳಿದರೆ, ನಾವು ಡ್ರೈವಿಂಗ್ ಎಲ್ಲರೂ ಮಾಡ್ತೇವೆ, ಗೊತ್ತಿರ್ತದೆ. ಮೊದಲು
ಹಳ್ಳಿ ರೋಡ್ಗಳೆಲ್ಲ ಅಥವಾ ಮನೆ ಮುಂದೆ ಕಲ್ತ್ಕೊಳ್ಬೇಕು. ಆಮೇಲೆ ಹೈವೇಗೆ ಹೋಗುವಂಥದ್ದು. ಆಗ ಸುಗಮವಾಗಿ ಹೋಗ್ಬೋದು. ಮೊದಲೇ ನಾವು ಹೈವೇಗೆ ಹೋಗಿ ನಿಂತ್ಕೊಂಡ್ರೆ ಬರೋರಿಗೆಲ್ಲ ಗುದ್ಕೊಂಡು ಹೋಗೋದೇ ಕೆಲಸ ಆಗ್ತದೆ ನಮಗೆ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಜೀವನ. ನಾವು ಮೊದಲು ಕರ್ಮ ಮಾರ್ಗವನ್ನು ಆಚರಣೆಯನ್ನು ಮಾಡಬೇಕು. ಅದಕ್ಕೆ ಮೊದಲಿಗೆ ಉಪನಯನಾದಿಗಳನ್ನು ಸಂಸ್ಕಾರಗಳನ್ನು ಹೇಳಿದ್ದಾರೆ. ಬ್ರಹ್ಮವರ್ಚಸ ಕಾಮಸ್ಯ ಕುರ್ಯಾತ್ ವಿಪ್ರಸ್ಯ ಪಂಚಮೆ ಎಂಬುದಾಗಿ ಹೇಳಿದ್ದಾರೆ. ಗರ್ಭಾಷ್ಟಮದಲ್ಲಿ ಮಾಡುವಂಥದ್ದು ಬೇರೆ. ನಮಗೆ ಏನಾಗಿದೆ ಅಂತ ಕೇಳಿದರೆ, ಈ ಲೌಕಿಕದಲ್ಲಿ ನಾವು ನಮ್ಮ ಮಕ್ಕಳನ್ನು ಆ ವಯಸ್ಸಿನಲ್ಲಿ ಅಂಗನವಾಡಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದೇವೆ, ಅಥವಾ ವನ್ಯತೆಗೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. ಆದರೆ ನಾವು ತಿಳ್ಕೊಳ್ಬೇಕು, ಲೌಕಿಕದಿಂದ ಅಧ್ಯಯನ ಮಾಡಿಕೊಂಡು ಹೋದರೆ ಧನ ಸಂಪಾದನೆ ಮಾತ್ರವಾಗ್ತದೆ. ಆದರೆ ಪಾರಮಾರ್ಥಿಕ ಸಂಪಾದನೆ ಯಾವ ಕಾಲಕ್ಕೂ ಅದರಿಂದ ಪ್ರಯೋಜನ ಎನ್ನುವಂಥದ್ದು ಇಲ್ಲ. ಆದರೆ ಪಾರಮಾರ್ಥಿಕ, ನಾವು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗುವಾಗ ದೇವರು ಕೇಳುವಂಥದ್ದು, ಪರಮಾತ್ಮ ಕೇಳುವಂಥದ್ದು, ನೀನು ಎಷ್ಟು ಸಂಪಾದನೆ ಮಾಡಿದೆ ಅಂತ ಹೇಳಿ ಕೇಳುವುದಿಲ್ಲ. ನೀನು ಎಷ್ಟು ಪುಣ್ಯ ಸಂಪಾದನೆಯನ್ನು ಮಾಡಿದ್ದೀಯಾ, ಪಾರಮಾರ್ಥಿಕವಾಗಿ ಎಷ್ಟು ಮುಂದೆ ಬಂದಿದ್ದೀಯಾ ಎಂಬುದಾಗಿ ನೋಡ್ತಾನೆ. ಹಾಗಾಗಿ ನಾವು ಒಂದಷ್ಟನ್ನು ತಿಳ್ಕೊಳ್ಬೇಕು. ನಮಗೆ ಹೇಳಿರುವಂಥದ್ದು ಬ್ರಾಹ್ಮಣೇನ ನಿಷ್ಕಾರಣೇನ ಧರ್ಮ ಷಡಂಗೋ ವೇದೋ ಅಧ್ಯೇಯೋ ಜ್ಞೇಯಶ್ಚ ಎಂಬುದಾಗಿ ಹೇಳಿದ್ದಾರೆ. ವೇದಗಳನ್ನು ಅಧ್ಯಯನ ಮಾಡಬೇಕು, ಷಡಂಗಗಳ ಅಧ್ಯಯನವನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಅದನ್ನು ತಿಳ್ಕೊಂಡು, ವೇದವನ್ನು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ವೇದ ಕರ್ಮ ಮಾರ್ಗವನ್ನು ಬೋಧನೆಯನ್ನು ಮಾಡ್ತದೆ. ಅದರ ಕೊನೆಯಲ್ಲಿರುವಂತಹ ಉಪನಿಷತ್ತುಗಳು ನಮಗೆ ಬೋಧನೆಯನ್ನು ಮಾಡುವಂಥದ್ದು ಜ್ಞಾನ ಮಾರ್ಗವನ್ನು. ಅಂದರೆ ಅರ್ಥ, ಮೊದಲು ಕರ್ಮಾಚರಣೆಯನ್ನು ಮಾಡಬೇಕು, ಕೊನೆಯಲ್ಲಿ ಅದು ನಮಗೆ ವೇದಾಂತವನ್ನು ಬೋಧನೆಗೆ ಕರ್ಕೊಂಡು ಹೋಗ್ತದೆ ಎಂಬುದಾಗಿ. ಅದನ್ನು ಮಾಡಿದಾಗ ಮಾತ್ರ ನಮಗೆ ಮನುಷ್ಯ ಜನ್ಮ ಎನ್ನುವಂಥದ್ದು ಸಾರ್ಥಕ್ಯವನ್ನು ಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ನಾವು ಮಾಡಬೇಕು. ಅದರ ಜೊತೆಯಲ್ಲಿ ನಮಗೊಂದಷ್ಟನ್ನು ಹೇಳಿದ್ದಾರೆ. ವೇದಗಳ ಬಗ್ಗೆ ತಿಳಿಯುವಾಗ ಹೇಳುತ್ತಾರೆ, ವೇದ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾತ್ ಸರ್ವಪ್ರಯತ್ನೇನ ವೇದಮೇವ ಸಮಾಚರೇತ್ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ವೇದ ಅಂದರೆ ಸಾಕ್ಷಾತ್ ಪರಮೇಶ್ವರ. ವೇದವನ್ನು ಓದಿದವನು ಸದಾಶಿವನೇ ಆಗ್ತಾನೆ ಅಥವಾ ಪರಮೇಶ್ವರನೇ ಆಗ್ತಾನೆ. ಹಾಗಾಗಿ ನಾವು ವೇದವನ್ನೇ ಪ್ರಯತ್ನಪೂರ್ವಕವಾಗಿ ವೇದಾಧ್ಯಯನವನ್ನು ಮಾಡಬೇಕು. ಹಾಗಾದಾಗ ಮಾತ್ರ ನಾವು ಹಿಂದಿನವರು ಹಾಕ್ಕೊಟ್ಟಂತಹ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ, ಬೆಳ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ನಾವು ನೋಡಿರ್ತೇವೆ, ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ. ನಾವು ಹುಟ್ಟುವಾಗಲೇ 3 ಋಣವನ್ನು ಪಡ್ಕೊಂಡು ಬರ್ತೇವೆ. ಅದನ್ನೇ ಹೇಳಿದ್ದಾರೆ, ಜಾಯಮಾನವೈ ಬ್ರಾಹ್ಮಣ ಸ್ತ್ರೀಭಿರ್ಋಣವಾ ಜಾಯತೆ ಎಂಬುದಾಗಿ ಹೇಳಿದ್ದಾರೆ ಮಂತ್ರದಲ್ಲಿ. ಅಂದರೆ ಹುಟ್ಟುತ್ತಾನೆ 3 ಋಣಗಳು, ದೇವಋಣ, ಋಷಿಋಣ, ಪಿತೃಋಣ ಬರ್ತಾನೆ ಇರ್ತದೆ, ಪಡ್ಕೊಂಡೇ ಬಂದಿರ್ತೇವೆ. ಅವುಗಳನ್ನು ನಾವು ತೀರಿಸಬೇಕು ಅಂತಾದರೆ, ದೇವಋಣವನ್ನು ತೀರಿಸಬೇಕು ಅಂತಾದರೆ ಯಜ್ಞಯಾಗಗಳನ್ನು ಮಾಡ್ತಾ ಹೋಗಬೇಕು. ಋಷಿಋಣವನ್ನು ತೀರಿಸಬೇಕು ಅಂತಾದರೆ ವೇದಾಧ್ಯಯನವನ್ನು ಮಾಡಲೇಬೇಕು. ಅದರಿಂದ ಋಷಿಋಣ ಎನ್ನುವಂಥದ್ದು ತೀರ್ತದೆ. ಪಿತೃಋಣ ಅಂದರೆ ಶ್ರಾದ್ದಾದಿಗಳನ್ನು ಮಾಡುವಂಥದ್ದು, ತರ್ಪಣಾದಿಗಳನ್ನು ಮಾಡುವಂಥದ್ದು. ಇವುಗಳಿಂದ ಪಿತೃಋಣ ಎನ್ನುವಂಥದ್ದು ತೀರ್ತದೆ. ಅಂತಹ 3 ಋಣಗಳನ್ನು ಹೊಂದಿರುವಂತಹ ನಾವು ಇವುಗಳನ್ನು ಮಾಡಿಕೊಂಡೇ ಬರಬೇಕು. ನಾವು ಇದರಲ್ಲಿ ಯಾವುದನ್ನು ಮಾಡಬೇಕು ಅಂತಾದರೂ ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿರುವಂಥದ್ದು ವೇದಾಧ್ಯಯನ. ಯಜ್ಞಯಾಗಗಳನ್ನು ಮಾಡಬೇಕು ಅಂತಾದರೆ ವೇದವನ್ನು ಓದ್ಕೊಂಡಿರಬೇಕು. ಅದರ ಜೊತೆಯಲ್ಲಿ ಋಷಿಋಣ ಅಂದರೆ ಅದು ವೇದಾಧ್ಯಯನವನ್ನು ಮಾಡಲೇಬೇಕು. ಅದರ ಜೊತೆಯಲ್ಲಿ ತರ್ಪಣಾದಿಗಳನ್ನು ಮಾಡಬೇಕು ಅಂತಾದರೂ ವೇದಾಧ್ಯಯನವನ್ನು ಮಾಡಿಕೊಂಡಿರಲೇಬೇಕು. ಹಾಗಾಗಿ ನಮಗೆ ಹೇಳಿರುವಂಥದ್ದು ವೇದಾಧ್ಯಯನವನ್ನು ಮಾಡಬೇಕು ಎಂಬುದಾಗಿ. ಅದರ ಜೊತೆಯಲ್ಲಿ ಹೇಳಿದ್ದಾರೆ. ಅದ್ರಾಗೆ ನಾವು ನೋಡಿರ್ತೇವೆ, ಈಗೆಲ್ಲ ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ, ದೊಡ್ಡ ದೊಡ್ಡ ಪುರೋಹಿತರು ಇರ್ಬೋದು, ಅಥವಾ ನಾವು ನಮ್ಮ ಮಕ್ಕಳನ್ನು ಇರ್ಬೋದು, ಏನು ಮಾಡ್ತಿದ್ದೇವೆ ಅಂತ ಕೇಳಿದರೆ ಅವರನ್ನು ಈ ವೇದದತ್ತ, ನಮ್ಮ ಶಾಸ್ತ್ರಗಳತ್ತ ಯಾರೂ ಕಳಿಸ್ತಾ ಇಲ್ಲ. ಏನು ಮಾಡ್ತಿದ್ದೇವೆ ಅಂದರೆ, ನಮಗೆಲ್ಲರಿಗೂ ನಾವು ಹೇಳ್ಕೊಳ್ಳಿಕ್ಕೆ ಬೇಕಲ್ವ, ನಮ್ಮ ಪಕ್ಕದ ಮನೆಯವರಿಗಿರ್ಬೋದು,
ನಮ್ಮ ಬಂಧುಗಳಿಗಿರ್ಬೋದು, ನೆಂಟರಿಷ್ಟರಿಗೆಲ್ಲ ಹೇಳುವಾಗ ಏನು ಹೇಳಬೇಕು, ನಮ್ಮ ಮಗ ವೇದಾಧ್ಯಯನ ಮಾಡ್ತಿದ್ದಾನೆ ಅಥವಾ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದಾನೆ, ಪೌರೋಹಿತ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ನಮಗೆ ಮುಜುಗರ ಆಗ್ತದೆ. ಆದರೆ ನಮ್ಮ ಮಗ ಡಾಕ್ಟ್ರು, ನಮ್ಮ ಮಗ MBA ಮಾಡ್ಕೊಂಡು ದೊಡ್ಡ ಹುದ್ದೆಯಲ್ಲಿದ್ದಾನೆ ಅಥವಾ ಸಾಫ್ಟ್ವೇರ್ ಆಗಿ ದೊಡ್ಡ ಹುದ್ದೆಯಲ್ಲಿದ್ದಾನೆ ಅಥವಾ ವಿದೇಶಗಳಿಗೆ ಹೋಗಿದ್ದಾನೆ ಅಂತ ಹೇಳಲಿಕ್ಕೆ ನಾವೇನು ಮಾಡ್ತೇವೆ, ಸಂತೋಷವನ್ನು ಪಡ್ತೇವೆ. ಆದರೆ ನಾವೊಂದು ತಿಳ್ಕೊಳ್ಬೇಕು, ಅದು ಯಾವುದರಿಂದನೂ ನಮಗೆ ಇದು ಎನ್ನುವಂಥದ್ದು ಬರೋದಿಲ್ಲ, ಪಾರಮಾರ್ಥಿಕವಾದದ್ದು ಅದರೊಳಗೆ ಸಿಗೋದಿಲ್ಲ. ಹಾಗಾಗಿ ನಾವು ಎಷ್ಟು ಸಾಧ್ಯವಾಗ್ತದೆ ಅಷ್ಟು ವೇದಾಧ್ಯಯನವನ್ನು ಮಾಡಬೇಕು. ಇವರು ವಿಶೇಷವಾಗಿ ಅವ್ರು ಹೇಳಿದರು, ಗುರುಗಳು ಮಾತಾಡುವಾಗ, ಲೌಕಿಕದ ಜೊತೆಯಲ್ಲಿ ವೇದಾಧ್ಯಯನವನ್ನು ಸಹ ಮಾಡಿಕೊಂಡಿದ್ದಾರೆ. 7 ಋಕ್ ಸಂಹಿತಾಯವನ್ನು ಮಾಡುವಂಥದ್ದು ಸುಲಭದ ಮಾತಲ್ಲ. 1 ಋಕ್ ಸಂಹಿತಾಯಾಗವನ್ನು ಒಂದು ಜೀವನದಲ್ಲಿ ಮಾಡುವಂಥದ್ದು ಅತ್ಯಂತ ಕಠಿಣವಾದದ್ದು, ಅಷ್ಟು ಸುಲಭದಲ್ಲಿ ಸಾಧ್ಯವಾಗೋದಿಲ್ಲ. ಆದರೆ ಅವರು 7 ಋಕ್ ಸಂಹಿತಾಯಾಗವನ್ನು ಮಾಡಿದ್ದಾರೆ, ಜೊತೆಯಲ್ಲಿ ಅಗ್ನಿಯನ್ನು ಸಹ ಇಟ್ಟುಕೊಂಡಿದ್ದಾರೆ. ಇದು ಅತ್ಯಂತ ಸಂತೋಷದ ವಿಚಾರ. ಅದರ ಜೊತೆಯಲ್ಲಿ ನಾವು ಅವರನ್ನು ಮಾದರಿಯಾಗಿ ನಾವು ತಗೊಳ್ಬೇಕು. ನಾವು ಯಾರ್ಯಾರನ್ನೆಲ್ಲ ತಗೊಳ್ತೇವೆ ಮಾದರಿಯಾಗಿ, ನಾವು ನಮ್ಮ ಮಕ್ಕಳಿಗೆ ತೋರಿಸುವುದೇನು ಅಂತ ಕೇಳಿದರೆ ಬಿಲ್ ಲಾಡೆನ್ನೋ ಅಥವಾ ಅತ್ಯಂತ ದೊಡ್ಡ ದೊಡ್ಡ ಅದಾನಿಯೋ ಅಂಬಾನಿಯೋ ಇವ್ರನ್ನೇ ತೋರಿಸ್ತೇವೆ ಅಲ್ವಾ? ಮಕ್ಕಳಿಗೆ ನಾವು ಹೇಳುವಂಥದ್ದು ಅದೇ ಅಲ್ವಾ? ಅಂಬಾನಿ ಅವನ ಥರ ಆಗಬೇಕು, ಆದರೆ ಬಿಲ್ ಗೇಟ್ಸ್ ಅವನ ಥರ ಆಗಬೇಕು, ಆದರೆ ಇದನ್ನೇ ಹೇಳ್ತೇವೆ ನಾವು ಅಲ್ವಾ? ಆದರೆ ನಾವು ಹೇಳಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ದೊಡ್ಡ ದೊಡ್ಡ ಪುರೋಹಿತರು ಇರ್ಬೋದು ಅಥವಾ ವಿದ್ವಾಂಸರು ಇರ್ಬೋದು ಅಥವಾ ಘನಪಾಠಿಗಳಿರ್ಬೋದು, ಇವರನ್ನು ತೋರಿಸಬೇಕು. ವೇದಾಧ್ಯಯನವನ್ನು ಅಂದರೆ ನಾವು ನೋಡ್ತೇವೆ, ಈಗ ಉದಾಹರಣೆಯಾಗಿ ಹೇಳುವಂಥದ್ದು, ನಾವು ಈಗೆಲ್ಲ ಲೌಕಿಕವಾಗಿ 5 ವರ್ಷಕ್ಕೆ ಅಥವಾ 6 ವರ್ಷಕ್ಕೆ ಶಾಲೆ ಹಾಕುವಂಥದ್ದು. ಅವರು 16 ವರ್ಷ ಆಗುವಷ್ಟೊತ್ತಿಗೆ ಅವರಿಗೆ ಕೇಳಿದರೆ ಏನೂ ಗೊತ್ತಿರೋದಿಲ್ಲ. ಅವರ ಜೀವನ ಯಾವ ರೀತಿಯಾಗಿ ತಗೊಂಡು ಹೋಗಬೇಕು ಅಂತ ಕೇಳಿದರೆ, ಅವ್ರು 16ನೇ ವರ್ಷದಲ್ಲಿ ಕೇಳಿದರು ಏನು ಮಾಡಬೇಕು ಅಂತಿದ್ಯಪ್ಪ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ದಿವಸ ಒಂದೊಂದು ಹೇಳ್ತಾರೆ. ನಾನು ಡಾಕ್ಟರ್ ಆಗಬೇಕು ಅಂತ ಒಂದು ದಿವಸ ಹೇಳ್ತಾನೆ, ಒಂದು ದಿವಸ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾನೆ, ಒಂದು ದಿವಸ ನಾನು CA ಪಾಸ್ ಆಗಬೇಕು ಅಂತಿದೆ ಅಂತ ಹೇಳ್ತಾನೆ. ಆದರೆ ಅವರಿಗೆ ನಿಶ್ಚಿತವಾದ ಗುರಿ ಎನ್ನುವಂಥದ್ದು 16 ವರ್ಷ ಆದರೂ ಇರೋದಿಲ್ಲ. ಆದರೆ ಅದೇ ನೀವು 5 ವರ್ಷಕ್ಕೆ ನೀವು ಅವರನ್ನು ಉಪನೀತವನ್ನಾಗಿ ಮಾಡಿ ಅದು ಸರಿಯಾದ ಇವರ ಹತ್ರ ಹಾಕಿದರೆ 16 ವರ್ಷ ಆಗುವಷ್ಟೊತ್ತಿಗೆ ಅವರು ಘನಪಾಠಿಗಳಾಗಿ ಹೊರಗೆ ಬೀಳ್ತಾರೆ. ನಾವು ಒಂದು ಸಾರಿ ಘನಪಾಠಿಗಳಾಗಿ ಅವರು ಹೊರಗೆ ಬಿದ್ದರು ಅಂತಾದರೆ ಅವ್ರು 16ನೇ ವರ್ಷಕ್ಕೆ ದುಡಿಲಿಕ್ಕೆ ಪ್ರಾರಂಭ ಮಾಡಿದರು ಅಂತಲೇ ಅರ್ಥ. ದುಡಿಯೋದು ಮುಖ್ಯ ಅಲ್ಲ, ಅಲ್ಲಿ ದುಡಿಯೋದು ಎಲ್ಲರೂ ದುಡಿತಾರೆ. ಆದರೆ ನಾವು ಹೇಳಿರುವಂಥದ್ದು 16 ವರ್ಷಕ್ಕೆ ಘನಪಾಠಿಗಳಾಗಿ ಹೊರಗೆ ಬೀಳುತ್ತಾರೆ. ಒಂದು ವೇದ ಸಾಂಗವಾಗಿ ಮುಗಿದಿರ್ತದೆ ಅವರಿಗೆ, ಒಂದು ಮೂಲ ಇರ್ಬೋದು ಅಥವಾ ವಿಕೃತಿ ಪಾಠಗಳಿರ್ಬೋದು, ಸಂಪೂರ್ಣವಾಗಿ ಮುಗಿದಿರ್ತದೆ. ನಾವು ನೋಡ್ತೇವೆ, ಈಗ ಒಂದು 10ನೇ ಕ್ಲಾಸ್ ಮಕ್ಕಳು ಅಂತ ಹೇಳಿದರೆ ಅವ್ರಿಗೆ 9ನೇದಲ್ಲಿ ಯಾವ್ಯಾವ ಪಾಠಗಳು ಬಂದಿದೆ ಅಂತ ಕೇಳಿದರೆ ಗೊತ್ತಿರೋದಿಲ್ಲ. ಒಂದು ರಜೆಯನ್ನು ಮುಗಿಸ್ಕೊಂಡು ಅವರು ಬಂದರು ಶಾಲೆಗೆ ಅಂತಾದರೆ ಹಿಂದಿನ ವರ್ಷ ಯಾವ್ಯಾವ ಪಾಠ ಬಂದಿತ್ತಪ್ಪ ನಿನಗೆ ಅಂತ ಕೇಳಿದರೆ ಹೇಳಲಿಕ್ಕೆ ತಡವರಿಸ್ತಾರೆ. ಅಥವಾ ಗಣಿತದ ಸೂತ್ರಗಳನ್ನು ಹೇಳಿ ಅಂದರೆ ತಡವರಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದು ಬಂದಿತ್ತು ಅಂತ ಕೇಳಿದರೆ ಬಂದಿರ್ಬೋದು ಸ್ವಾಮಿ, ಗೊತ್ತಿಲ್ಲ ಎನ್ನುವಂತಹ ಪರಿಸ್ಥಿತಿ ನಮಗೆ ಇದೆ. ಆದರೆ ಮೂಲವನ್ನು ಮುಗಿಸಿ ಅಥವಾ ಘನಪಾಠಿಗಳಾದವ್ರ ಹತ್ರ ಮೊದಲನೇ ದಿವಸ ನಿನಗೆ ಯಾವ ಪಾಠ ಮಾಡಿದ್ರು ಅಂತ ಕೇಳಿದರೆ ಅವರು ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಇಷ್ಟು ಸಾಮರ್ಥ್ಯ ಎನ್ನುವಂಥದ್ದು ಅವರಲ್ಲಿ ಸಿದ್ಧಿಸ್ತದೆ, ಬರ್ತದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಅದನ್ನು ರೂಢಿಯನ್ನು ಮಾಡಬೇಕು. ಆ ಪದ್ಧತಿಗಳ ರೂಢಿ ಆಯಿತು ಅಂತಾದರೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗೋ, ನಮ್ಮ ಪರಂಪರೆ ಹಾಕಿರುವಂಥದ್ದು ಅದನ್ನೇ. ನಮಗೆ ಹಿಂದಿನವ್ರು ಹಾಕ್ಕೊಟ್ಟಿರುವಂಥದ್ದು ನೀನು ಡಾಕ್ಟ್ರ್ ಆಗು ಅಥವಾ ನೀನು MBA ಮಾಡು ಅನ್ನುವಂಥದ್ದನ್ನು ಹಾಕ್ಕೊಡ್ಲಿಲ್ಲ. ನಮಗೆ ಹಾಕ್ಕೊಟ್ಟಿರುವಂಥದ್ದು ವೇದಾಧ್ಯಯನವನ್ನು ಮಾಡು, ಶಾಸ್ತ್ರಾಧ್ಯಯನವನ್ನು ಮಾಡು ಎಂಬುದಾಗಿ ನಮಗೆ ಪರಂಪರೆ ಹಾಕ್ಕೊಟ್ಟಿದ್ದೆ. ಅದ್ರ ಜೊತೆಯಲ್ಲಿ ನಾವು ಒಂದಷ್ಟು ಸಮಯ ಈಗ ಆಗಿದೆ ಏನು ಅಂತ ಕೇಳಿದರೆ, ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತ ಕೇಳಿದರೆ ಪೌರೋಹಿತ್ಯ ಮಾಡೋರ ಹತ್ರ ಕೇಳಿದರೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಏನು ಮಗ ವಿದೇಶದಿಂದನೋ ಅಥವಾ ಹೊರಗಡೆಯಿಂದನೋ ಬಂದಿದ್ದಾನೆ ಸ್ವಾಮಿ, ಅವನಿಗೊಂದು ಜನಿವಾರ ಮತ್ತು ಒಂದು ಪಂಚಗವ್ಯ ಕೊಟ್ಟು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಎಂಬಂತಹ ಪರಿಸ್ಥಿತಿ ಬಂದಿದೆ. ಅದು ಆಗಬಾರ್ದು. ಅಂದರೆ ನಮ್ಮ ಒಂದು ವೈದಿಕ ಒಂದು ಸನಾತನ ಧರ್ಮ ಎಲ್ಲಿವರೆಗೆ ಹ್ರಾಸವಾಗ್ತಿದೆ ಎನ್ನುವಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ವೇದಾಧ್ಯಯನ ಮಾಡುವಂಥದ್ದನ್ನು ಹೇಳಿದ್ವಿ ನಾವು. ಅದರಲ್ಲಿ ಒಂದು ಯೋಗ ಸೂತ್ರ ಇದೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಎಂಬುದಾಗಿ ಹೇಳಿದ್ದಾರೆ. ನಾವೆಲ್ಲ ಬೇಡದೇ ಇರುವುದರಲ್ಲಿ ನಮ್ಮ ಮನಸ್ಸನ್ನು ಹಾಕಿ ಪ್ರಯತ್ನವನ್ನು ಹಾಕ್ತಾ ಇರ್ತೇವೆ. ವೇದಾಧ್ಯಯನವನ್ನು ಮಾಡಬೇಕು ಅಂತ ಆದರೆ
ಒಂದೆರಡು ದಿವಸಗಳಲ್ಲಿ ಮುಗಿಯುವಂಥದ್ದು ಅಲ್ಲ. ಈಗೇನಾಗಿದೆ ಅಂತ ಕೇಳಿದರೆ, ನಮಗೆ ಗುರುಗಳು ಪಾಠ ಮಾಡುವಾಗ ಹೇಳ್ತಿದ್ರು, ಒಬ್ಬ ಇದ್ದಂತೆ, ಅವನು ಲೌಕಿಕ ಗೃಹಸ್ಥನಾಗಿದ್ದ. ಅವನು ತನ್ನ ಮಗನಿಗೆ ವೇದಾಧ್ಯಯನ ಮಾಡಿಸಬೇಕು ಎಂಬುದಾಗಿ ಅಂದ್ಕೊಂಡ. ಆಗ ಅವನು ಪಾಠಶಾಲೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ. 1 ದಿವಸ ಆಯಿತು, 2 ದಿವಸ ಕಳೀತು, 3 ದಿವಸ ಕಳೀತು, 4 ದಿವಸ ಕಳೀತು. ಅದಾದ ಮೇಲೆ 5ನೇ ದಿವಸನೂ ಮಗ ಬರಲಿಲ್ಲ ಮತ್ತೆ ಹಿಂದಿರುಗಿ. ಆಗ ಅವನು ಅಂದ್ಕೊಂಡ, ಇರುವುದು 4 ವೇದ, 4 ದಿವಸ ಕಳೀತು, ಒಂದೊಂದು ದಿವಸ ಒಂದೊಂದು ವೇದ ಹೇಳಿಕೊಟ್ರು, ಇನ್ನು 5ನೇ ದಿವಸ ಆದರೂ ಮಗ ಹಿಂತಿರುಗಿ ಬರಲಿಲ್ಲ, ಯಾಕೆ ಎನ್ನುವಂತಹ ಪರಿಸ್ಥಿತಿ ಬಂತಂತೆ ಅಲ್ವಾ. ನಮ್ಮೆಲ್ಲರ ಕಥೆಯೂ ಇದೇ ಆಗಿದೆ. ವೇದ ಎಷ್ಟಿದೆ, ವೇದ ಅದರ ಒಂದು ಒಳಗೆ ಎಷ್ಟೆಷ್ಟು ಮಂತ್ರಗಳನ್ನು ಹೇಳಿದ್ದಾರೆ, ಅದರಲ್ಲಿ ಏನು ಇದೆ ಎನ್ನುವಂಥದ್ದು ನಮಗೆ ಯಾರಿಗೂ ತಿಳಿದಿಲ್ಲ. ಅದರ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ. ಅದರಿಂದ ನಾವು ಮಾಡಬೇಕು. ಆ ಒಂದು ಗೃಹಸ್ಥನ ಕಥೆ ನಮಗೆ ಬರಬಾರ್ದು ಎನ್ನುವಂಥದ್ದು ಇದರ ಉದ್ದೇಶ. ಹಾಗಾಗಿ ನಾವು ವೇದಾಧ್ಯಯನವಿರ್ಬೋದು, ಶಾಸ್ತ್ರಾಧ್ಯಯನವಿರ್ಬೋದು, ಅದನ್ನು ಎಷ್ಟಾಗ್ತದೆ ಅಷ್ಟನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನಾದರೂ ಮಾಡಬೇಕು. ಅದನ್ನು ಹೇಳಿದ್ದಾರೆ, ವೇದಮೇವ ಸಾಭ್ಯಾಸ ಬ್ರಾಹ್ಮಣೇನ ವಿಶೇಷತಃ ವೇದಾಭ್ಯಾಸೋ ಹಿ ವಿಪ್ರಸ್ಯ ತಪ ಪರಮಮಿಹ ಉಚ್ಯತೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ನಮಗೆ ವೇದಾಭ್ಯಾಸವನ್ನೇ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಅದೇ ಪರಮ ಗುರಿ, ಪರಮೋಚ್ಚ ಗುರಿ. ನಮಗೆ ಯಾವುದು ಅಂತ ಕೇಳಿದರೆ ಡಾಕ್ಟರ್ ಆಗೋದು, ಇಂಜಿನಿಯರ್ಗಳಾಗೋದು ಅಥವಾ ವಿಜ್ಞಾನಿಗಳಾಗುವಂಥದ್ದು ಅಲ್ಲ. ಅಂದರೆ ವೇದಾಧ್ಯಯನವನ್ನು ಮಾಡಿಕೊಳ್ಬೇಕು, ಗಣಪಾಟಿಗಳಾಗಬೇಕು ಅಥವಾ ಶಾಸ್ತ್ರಾಧ್ಯಯನ ಮಾಡಿ ವಿದ್ವಾಂಸರಾಗಬೇಕು ಎನ್ನುವಂಥದ್ದು ಇದರಲ್ಲಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಹೇಳಿದ್ದಾರೆ, ಯೋ ಅನದೀತ್ಯ ದ್ವಿಜ ವೇದಮನ್ಯತ್ರ ಕುರುತೆ ಶ್ರಮಂ. ಯಾವ ಬ್ರಾಹ್ಮಣನಾದವನು ಬೇರೆ ಕಡೆಯಲ್ಲಿ ಶ್ರಮವನ್ನು ಹಾಕ್ತಾನೋ ಅವನು ಸಜೀವನ್ನೇಮ ಶೂದ್ರತ್ವ ಮಾಶು ಗಚ್ಚತಿ ಸಾನ್ವಯ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಎಷ್ಟಾಗ್ತದೆಯೋ ಅಷ್ಟು ವೇದಾಧ್ಯಯನದ ಕಡೆಗೆ ಅಥವಾ ನಮ್ಮ ಸನಾತನ ಸಂಸ್ಕೃತಿ ಹೇಳಿರುವಂತಹ ಯಾವುದನ್ನು ಹೇಳಿದ್ದಾರೋ ಅದರ ಕಡೆಗೆ ಹೆಚ್ಚೆಚ್ಚು ಗಮನವನ್ನು ಹಾಕಬೇಕು. ಅದಾದಾಗ ಮಾತ್ರ ನಮ್ಮ ಧರ್ಮ ಎನ್ನುವಂಥದ್ದು ಉಳಿತದೆ. ಧರ್ಮವನ್ನು ನಾವು ಹೇಳ್ತೇವೆ, ಕಲಿಯುಗ ಸ್ವಾಮಿ ಏನಾದ್ರು ಆಯಿತು ಅಂತ ಹೇಳಿದರೆ ಹೇಳುವಂಥದ್ದು, ಧರ್ಮ ಎನ್ನುವಂಥದ್ದು ಕಲಿಯುಗದಲ್ಲಿಲ್ಲ ಸ್ವಾಮಿ. ಧರ್ಮ ಹ್ರಾಸ ಆಗ್ತಾ ಹೋಗ್ತದೆ. ಮಾಡೋದು ಯಾವುದು ಅದಾಗೋದಿಲ್ಲ, ನಾವು ಮಾಡ್ತಾ ಇರುವಂಥದ್ದು ಅಥವಾ ನಾವು ಮಾಡ್ಕೊಂಡಿರುವಂಥದ್ದು. ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಥವಾ ಯಾವುದೋ ಒಂದು ಉಪನಿಷತ್ತುಗಳಲ್ಲಿ ಅನೇಕ ವಿಧವಾದಂತಹ ಒಂದು ಇದನ್ನು ಹೇಳಿದ್ದಾರೆ. ಅದರೆಲ್ಲ ಹ್ರಾಸವಾಗಿ ಹೋಗಿದೆ, ಕೆಲವೊಂದಷ್ಟೆಲ್ಲ ಈಗ ಆಚರಣೆಯಲ್ಲೇ ಇಲ್ಲ. ಯಾಕೆ ಅಂತ ಕೇಳಿದರೆ ನಾವು ಅದನ್ನು ಬಿಡ್ತಾ ಬಂದಿದ್ದೇವೆ. ಯಾರು ಮಾಡೋರು ಇಲ್ಲದ ಕಾರಣದಿಂದ ಅದೆಲ್ಲ ಹ್ರಾಸವಾಗಿರುವಂಥದ್ದು, ನಾವು ಮಾಡಿಕೊಂಡಿರುವಂಥದ್ದು. ಯಾವುದೋ ಒಂದು ಪ್ರಾಣಿ ಪಕ್ಷಿಗಳಿರ್ತವೆ, ಅದು ಅಳಿವಿನ ಅಂಚಿಗೆ ಬಂತು ಅಂತ ನಾವು ಹೇಳ್ತೇವೆ. ಯಾಕೆ ಬಂದಿರುವಂಥದ್ದು? ಅದನ್ನು ಹೊಡೆದಾಕಿರುವಂಥದ್ದು ಇರ್ಬೋದು ಅಥವಾ ಬೇರೆ ಪ್ರಾಣಿಗಳ ಆಕ್ರಮಣಕ್ಕೆ ಒಳಗಾಗಿರುವಂಥದ್ದು ಇರ್ಬೋದು. ಈ ಕಾರಣಕ್ಕಾಗಿ ಅದು ಅಳಿವಿನ ಅಂಚಿಗೆ ಬಂದಿರುವಂಥದ್ದು. ಇದೇ ರೀತಿಯಾಗಿ ನಮ್ಮ ವೇದ ಇರ್ಬೋದು, ಶಾಸ್ತ್ರಗಳಿರ್ಬೋದು, ಇವೆಲ್ಲ ಇವತ್ತು ಯಾರು ಅಧ್ಯಯನ ಮಾಡದೆ ಹೋದದ್ದರಿಂದ ಅವೆಲ್ಲ ವಿನಾಶವನ್ನು ಹೊಂದುತ್ತಾ ಇದ್ದಾವೆ. ಅದು ಆಗಬಾರ್ದು. ನಮ್ಮ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ವೇದಾಧ್ಯಯನವನ್ನು ಮಾಡಬೇಕು. ಅದನ್ನು ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ನಾವು ನೋಡ್ತೇವೆ ಮಂತ್ರಗಳಿಗೆ, ನೀವೇನೋ ಹೇಳಿದ್ರಿ ಸ್ವಾಮಿ ವೇದಾಧ್ಯಯನವನ್ನು ಮಾಡಬೇಕು ಎಲ್ಲ, ಮಂತ್ರವನ್ನು ಓದಿದರೆ ಅದಕ್ಕೇನು ಶಕ್ತಿ ಇದೆಯೇ ಅಂತ ಕೇಳಬೇಕಲ್ವ, ಅದಕ್ಕೊಂದು ಉದಾಹರಣೆ ಕೊಡಬೇಕಲ್ವ. ಶಕ್ತಿ ಇದೆ ಅಂತ ಹೇಳಲಿಕ್ಕೆ ನಾವೆಲ್ಲ ಈಗಿನ ಲೌಕಿಕರೇನು ಅಂತ ಕೇಳಿದರೆ ಕಾರಣ ಕೇಳುತ್ತೇವೆ. ನೀವು ಹೌದು ಅಂತ ಹೇಳಬೇಕಲ್ವ, ಪ್ರೂವ್ ಮಾಡಬೇಕು ಅದಕ್ಕೆ ಅಲ್ವಾ. ಈ ಲೌಕಿಕವಾಗಿರುವಂಥದ್ದೇ ಅದು, ವಿಜ್ಞಾನ ಹೇಳುವಂಥದ್ದೇ ಅದು. ಹೌದು ಅಂತ ವಿಜ್ಞಾನಿಗಳು ಹೇಳಿದರೆ ಹೌದು ಅಂತ ಹೇಳ್ತೇವೆ ನಾವು, ಅಥವಾ ಯಾವುದೋ ವಿದೇಶಿಗಳು ಹೇಳಿದರೆ ಹೌದು ಅಂತ ಒಪ್ಕೊಳ್ತೇವೆ. ಸ್ವದೇಶದಲ್ಲಿ ಋಷಿಗಳು ಮುನಿಗಳು ಹೇಳಿದ್ವನ್ನ ನಾವು ಯಾವುದನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕಾಗಿ ಹೇಳಿರುವಂಥದ್ದು ಏನು ಅಂತ ಕೇಳಿದರೆ, ನಾವು ಜನಮೇಜಯನ ಕಥೆಯನ್ನು ಕೇಳಿರ್ತೇವೆ. ಜನಮೇಜಯ ಅವನು ಸರ್ಪಯಾಗವನ್ನು ಮಾಡ್ತಾ ಇರ್ತಾನೆ. ಆ ಕಾಲದಲ್ಲಿ ಅವನು ಇಂದ್ರನ ಹತ್ರ ಹೋಗಿ ಸೇರಿಕೊಂಡಿರ್ತಾನೆ. ಸರ್ಪ ತಕ್ಷಕ ಅವನಲ್ಲಿ ಹೋಗಿ ಸೇರಿಕೊಂಡು ಇಂದ್ರನ ಹತ್ರ ಅವನು ಅಭಯವನ್ನು ಬೇಡಿರ್ತಾನೆ. ಈಗ ಜನಮೇಜಯ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಅದಕ್ಕೆ ಸರ್ಪಗಳೆಲ್ಲ ಬಂದು ಆಹುತಿ ಬೀಳಬೇಕು ಎಂಬುದಾಗಿ ಅವನು ನೋಡ್ಕೊಳ್ತಾ ಇದ್ದಾನೆ. ಅವನ ತಂದೆಯನ್ನು ಕೊಂದಿರುವಂತಹ ನಾನು ಈಗ ಅವನಿಗೆ ಮುಖ್ಯ ಉದ್ದೇಶ,
ಹಾಗಾಗಿ ನನ್ನನ್ನು ನೀನು ಕಾಪಾಡು ಎಂಬುದಾಗಿ ಅವನ ಹತ್ರ ಹೋಗಿ ಅಡ್ಡು ಬೀಳ್ತಾನೆ. ಇಂದ್ರ ಎಲ್ಲರಿಗೂ ಅಧಿದೇವತನಾಗಿರುವ ಇಂದ್ರ ಅವನ ಹತ್ರ ಹೋಗಿ ಸೇರಿಕೊಂಡ್ರೆ ನನಗೇನು ಭಯ ಇಲ್ಲ ಅಂಥೇಳಿ ಅವನು ತಿಳ್ಕೊಂಡಿರ್ತಾನೆ. ಆಗ ಜನಮೇಜಯ ಎಲ್ಲರೂ ಬಂದು ಬೀಳ್ತಿದ್ದಾರೆ, ಇವನು ಮಾತ್ರ ಬರ್ತಿಲ್ಲ ಎಂಬುದಾಗಿ ಅವನು ಮನಗಾಳ್ತಾನೆ. ಆಗ ಅವ್ರ ಹತ್ರ ಕೇಳ್ತಾನೆ, ಮಾಡ್ತಾ ಇರುವಂಥವ್ರ ಹತ್ರ, ಏನಾಗ್ತದೆ, ಅವನು ಬರಬೇಕಾದವನು ಮಾತ್ರ ಬರ್ತಿಲ್ವಲ್ಲ ಇಲ್ಲಿ. ಆಗ ಅವರು ತಮ್ಮ ತಪಸ್ಸಿನ ಬಲದಿಂದ ನೋಡ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಅವನು ಇಲ್ಲಿಲ್ಲ, ಇಂದ್ರನ ಹತ್ರ ಹೋಗಿ ಸೇರಿಕೊಂಡಿದ್ದಾನೆ, ಹಾಗಾಗಿ ಅವನು ಬರ್ತಾ ಇಲ್ಲ ಇಲ್ಲಿಗೆ, ಬೇರೆ ಎಲ್ಲರೂ ಬಂದರೂ ಅವನು ಬರ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಆಗ ಆಯಿತು, ಇದಕ್ಕೇನು ಮಾಡಬೇಕು? ಆಗ ಅವರು ಹೇಳ್ತಾನೆ, ಇಂದ್ರನ ಜೊತೆಯಾಗಿ ಅವನು ಬರುವಂಗೆ ಮಾಡಿ ಇಲ್ಲಿಗೆ. ಆಗ ತಕ್ಷಕೇಂದ್ರ ಯಸ್ವಹ ಎಂಬುದಾಗಿ ಹಾಕ್ತಾರೆ. ಆಗ ಇಂದ್ರನ ಜೊತೆಯಾಗಿ ತಕ್ಷಕ ಬರಲಿಕ್ಕೆ ಮೇಲಿಂದ ಇಂದ್ರಲೋಕದಿಂದ ಅವರು ಬೀಳಲಿಕ್ಕೆ ಪ್ರಾರಂಭವಾಗ್ತದೆ. ಇಂದ್ರ ಅಗ್ನಿಗೆ ಬಿದ್ದ ಅಂತಾದರೆ ಲೋಕದಲ್ಲಿ ಹಾಹಾಕಾರ ಎನ್ನುವಂಥದ್ದು ಹೇಳುತ್ತದೆ. ಅದನ್ನು ಮನೆಗಂಡಂತಹ ದೇವತೆಗಳು ಆಸ್ತಿಕನಿಗೆ ಎತ್ತು ಕಟ್ತಾರೆ, ಇದರನ್ನು ಹೋಗಿ ನಿಲ್ಲಿಸು ಮಾರಾಯ ನೀನು ಎಂಬುದಾಗಿ. ಸಂಧಾನ ಮಾಡಲಿಕ್ಕೆ ಒಬ್ಬರು ಬೇಕಲ್ವಾ? ಅದೇ ರೀತಿಯಾಗಿ ಆಸ್ತಿಕ ಬರ್ತಾನೆ, ಈ ಜನಮೇಜಯನವನ ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಆ ಮೂಲಕ ಎಲ್ಲರೂ ಉಳ್ಕೊಳ್ತಾರೆ, ಈ ಲೋಕ ಸುಭೀಕ್ಷವಾಗ್ತದೆ. ಅಂದರೆ ಇದರ ಕಥೆಯನ್ನೇ ಯಾಕೆ ಹೇಳಿರುವಂಥದ್ದು ಅಂತ ಕೇಳಿದರೆ, ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಎಂಬಂತಹ ಹೇಳುವುದಕ್ಕಾಗಿ ಕಥೆಯನ್ನು ನಾವು ಹೇಳಿರುವಂಥದ್ದು. ಅಂದರೆ ಆ ಸ್ವಾಹಾಕಾರವನ್ನು ಕೊಟ್ಟರೆ ಇಂದ್ರನ ಸಹಿತ ಸಹ ಅಲ್ಲಿಗೆ ಬರ್ತಾರೆ. ಅಗ್ನಿಮುಖ ವೈ ದೇವಾಹ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಸಾಕ್ಷಾತ್ ದೇವತೆಗಳೇ ಸಹ ಅಗ್ನಿಯಲ್ಲಿ ಬಂದು ಸ್ವಾಹಾಕಾರವನ್ನು ಹವಿಸ್ಸನ್ನು ಸ್ವೀಕರಿಸ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಅಗ್ನಿ ಅವರೆಲ್ಲರಿಗೂ ವಾಹಕ, ಪೋಸ್ಟ್ಮ್ಯಾನ್ ಥರ. ಇಲ್ಲಿ ನಾವು ಸಮರ್ಪಣೆ ಮಾಡಿದ್ದನ್ನು ಅವ್ರಿಗೆ ತಗೊಂಡು ಹೋಗಿ ಕೊಡ್ತಾನವನು. ಈ ಕೆಲಸವನ್ನು ಮಾಡೋವನು ಯಾರು ಅಂತ ಕೇಳಿದರೆ ಅಗ್ನಿ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ನಾವು ಅಗ್ನಿಗೆ ಸಮರ್ಪಣೆ ಮಾಡ್ತೇವೆಯೋ ಅಷ್ಟಷ್ಟು ದೇವತೆಗಳೆಲ್ಲ ತೃಪ್ತರಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ನಾವು ಕೇಳಿರ್ತೇವೆ, ಶುನಶ್ಯಪನ ಕಥೆಯನ್ನು ಕೇಳಿರ್ಬೋದು ನಾವು. ಅದರಲ್ಲಿ ಒಂದು ಕಥೆ, ರಾಜ ಅಂಬರೀಷ ಇರ್ತಾನೆ. ಅವನು ಯಾಗವನ್ನು ಮಾಡ್ತಾ ಇರ್ತಾನೆ, ಪಶುಯಾಗವನ್ನು. ಆ ಪಶುಯಾಗದಲ್ಲಿ ಪಶು ಕಳೆದು ಹೋಗ್ತದೆ. ಎಲ್ಲಿ ಹೋಯಿತು ಎಂಬುದಾಗಿ ನೋಡ್ತಾರೆ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಪರಿಹಾರ ಏನು ಎಂಬುದಾಗಿ ನೋಡಿದಾಗ ನರಬಲಿಯನ್ನು ಕೊಡಬೇಕು ಎಂಬುದಾಗಿ ಋಷಿಗಳು ಹೇಳುತ್ತಾರೆ. ಆಗ ಆಯಿತು ಅಂಥೇಳಿ ಶುನಶೇಪನನ್ನು ಕರ್ಕೊಂಡು ಬರ್ತಾರೆ, ಬಾಲಕನನ್ನು. ಅವನಿಗೆ ಹೆದರಿಕೆ ಆಗ್ತಾರೆ, ಒಟ್ಟು ನನ್ನನ್ನು ಈಗ ಮುಂದಾಗ್ತಾರೆ, ಬಲಿ ಕೊಡ್ತಾರೆ ಎಂಬುದಾಗಿ ಹೆದರಿಕೆ ಶುರುವಾಗ್ತದೆ. ಆಗ ಅವನು ಋಷಿಮುನಿಗಳಿಗೆ ಶರಣಾಗ್ತಾನೆ, ನಾನೇನು ಮಾಡಲಿ, ಇದರಿಂದ ಕಾಪಾಡೋರು ಯಾರು ನನ್ನನ್ನು ಎಂಬುದಾಗಿ ಹೇಳಿಕೊಂಡಾಗ ಅವನಿಗೆ ಉಪದೇಶವನ್ನು ಮಾಡ್ತಾನೆ, ಮಂತ್ರೋಪದೇಶವನ್ನು ಮಾಡ್ತಾನೆ. ನಿನ್ನ ದೇವತೆಗಳು ಕಾಪಾಡ್ತಾರೆ, ನೀವು ಇದನ್ನು ಹೇಳ್ಕೊ ನೀನು ಎಂಬುದಾಗಿ ಹೇಳ್ತಾರೆ. ಆಗ ಅವನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಂತ್ರವನ್ನು ಪಠಣವನ್ನು ಮಾಡ್ತಾನೆ. ಆಗ ಅವರು ದೇವತೆಗಳು ಬಂದು ಅವನನ್ನು ಕಾಪಾಡ್ತಾರೆ ಎನ್ನುವಂಥದ್ದು ಈ ಕಥೆಯಲ್ಲಿ ಬರ್ತದೆ. ಹಾಗಾಗಿ ನಾವು ಶ್ರದ್ಧೆ ಮತ್ತು ಭಕ್ತಿ ಇರಬೇಕು. ನಾವು ಯಾವುದೇ ಒಂದು ವ್ರತ ಇರ್ಬೋದು, ಯಜ್ಞಯಾಗಾದಿಗಳಿರ್ಬೋದು, ಯಾವುದನ್ನೇ ಮಾಡಬೇಕಾದ್ರೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದಾಗ ಅದರ ಫಲ ಎನ್ನುವಂಥದ್ದು ನಮಗೆ ವಿಶೇಷವಾಗಿ ಸಿಗ್ತದೆ. ಅದರ ಫಲ ಎನ್ನುವಂಥದ್ದು ನಮಗೆ ಸಿಗ್ತದೆ. ಅದ್ರ ಜೊತೆಯಲ್ಲಿ ನಮಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಗ್ತದೆ. ಇಲ್ಲ ಅಂತಾದರೆ ಅದಕ್ಕೊಂದು ಕಥೆ ಹೇಳಿದ್ದಾರೆ, ನಾವು ಕೇಳಿರ್ತೇವೆ, ವಾಮನನ ಕಥೆ. ಬಲಿಗೆ ಉಪದೇಶ ಮಾಡಿದ್ದಾನೆ. ವಾಮನ ತನಗೆ 3 ಜಾಗ ಬೇಕು, 3 ಅಂಗುಲ ಜಾಗ ಬೇಕು ಅಂಥೇಳಿ ಕೊನೆಗೆ ಅವನನ್ನು ತಲೆ ಮೇಲೆ ಕಾಲಿಟ್ಟು ಕೆಳಗೆ ಕಳಿಸುವಾಗ ಅವನಿಗೊಂದು ವರವನ್ನು ಕೊಟ್ಟಿದ್ದಾನೆ. 3 ವರವನ್ನು ಕೊಡ್ತಾನೆ. ಅದರಲ್ಲಿ ಮೊದಲನೇದಾಗಿ ಅವನು ಕೇಳ್ಕೊಳ್ತಾನೆ, ನಾನು ಈ ಭೂಲೋಕದಲ್ಲಿ ಇರಲಿಕ್ಕೆ ಆಗುವುದಿಲ್ಲ, ಅಂದರೆ ಧರ್ಮವನ್ನು ಆಚರಣೆ ಮಾಡಬೇಕು ಅಂತಾದರೆ ಭೂಲೋಕದಲ್ಲೇ ಮಾಡಬೇಕು, ನಾನೇನು ಮಾಡಲಿ ಎಂಬುದಾಗಿ ಹೇಳ್ತಾನೆ. ಆಗ ಅವನಿಗೆ ಹೇಳ್ತಾನೆ, ವರ್ಷದಲ್ಲಿ 3 ದಿವಸ ಬರುವಾಗೆ ನಿನಗೆ ವರವನ್ನು ಕೊಡ್ತೇನೆ. ಇಡೀ ವರ್ಷದಲ್ಲಿ ಮಾಡಲಿಕ್ಕಾಗದೆ ಹೋದದ್ದನ್ನು ನಾನು 3 ದಿವಸದಲ್ಲಿ ಹೇಗೆ ಮಾಡಲಿ ಎನ್ನುವಂಥ ಪ್ರಶ್ನೆ ಬರ್ತದೆ ಅವನಿಗೆ. ಆಗ ಅವನಿಗೆ ಹೇಳ್ತಾನೆ, ಯಾರು ಈ ಲೋಕದಲ್ಲಿ ಯಾವುದೇ ಒಂದು ವ್ರತ ಇರ್ಬೋದು, ಯಾವುದೋ ಒಂದು ಯಜ್ಞ ಯಾಗಾದಿಗಳಿರ್ಬೋದು, ಇದನ್ನು ಮಾಡೋರು ಯಾರು ಶ್ರದ್ಧೆ ಮತ್ತು ಭಕ್ತಿ ಇಲ್ಲದೆ ಮಾಡ್ತಾರೋ ಅವರ ಮಾಡಿದಂತಹ ಕಾರ್ಯದ ಒಂದು ಪುಣ್ಯದ ಫಲ ಎನ್ನುವಂಥದ್ದು ನಿನಗೆ ಬರಲಿ ಎಂಬುದಾಗಿ ವರ ಕೊಟ್ಟಿದ್ದಾನೆ. ವಾಮನ ಬಲಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ನಾವೀಗ ವಿಚಾರ ಮಾಡಬೇಕಾಯಿತು, ನಾವು ಕಾರ್ಯಕ್ರಮ ಮಾಡುವುದು ತೋರ್ಗಾಣಿಕೆಗೆ ಮಾಡುವುದು. ನಮ್ಮ ಹತ್ರ ಎಷ್ಟು ಸಂಪತ್ತಿದೆ, ನಾನು ಯಾವ ರೀತಿಯಾಗಿ ಮಾಡಿದ್ದೇನೆ, ಈಗ ನಾವೆಲ್ಲ ನೋಡ್ತೇವೆ ವಿವಾಹಾದಿ ಸಂಸ್ಕಾರಗಳನ್ನು
ಎಲ್ಲ ತೋರುಗಾಣಿಕೆಗೆ ಮಾಡ್ತಿದ್ದಾರೆ. ಭಟ್ರು ವಿವಾಹ ಹೋಮವನ್ನು ಮಾಡ್ತಿರ್ತಾರೋ ಬಿಡ್ತಿರ್ತಾರೋ, ಭಟ್ರೆ ಆಯ್ತಾ ಅಂಥೇಳಿ ತಾಳಿ ಕಟ್ಟಿದ ತಕ್ಷಣ ಹೇಳ್ತಾರೆ ಆಯಿತು. ಭಟ್ರು ಮುಗಿಸಿದ್ದು ಅಷ್ಟೇ, ವಿವಾಹ ತಾಳಿ ಕಟ್ಟಿ ಮುಗಿದ ಮೇಲೆ ವಿವಾಹದ ಉಳಿದ ಸಂಸ್ಕಾರಗಳೆಲ್ಲ ಬೇಡ ಅವರಿಗೆ. ಮುಂದೆ ರಿಸೆಪ್ಷನ್ನಲ್ಲಿ ಮುಂತ್ಕೊಂಡು ಫೋಟೋ ತೆಗೆಸುವಂಥದ್ದು ಬರ್ತದೆ, ಶುರುವಾಗುವಂಥದ್ದಲ್ವಾ. ಅಥವಾ ಉಪನಯನಾದಿ ಸಂಸ್ಕಾರಗಳನ್ನೇ ತೊಗೊಳ್ಬೋದು ನಾವು. ಅದರಲ್ಲಿ ಬೇರೆ ಬೇರೆ ಹೋಮಗಳೆಲ್ಲ ಇದ್ದಾವೆ, ಅದು ಯಾವುದನ್ನು ಮಾಡುವತ್ತ ನಮ್ಮ ಗಮನ ಇರೋದಿಲ್ಲ. ಎಲ್ಲರಿಗೂ ಫೋಟೋ, ಮೊನ್ನೆ ನೆಂಟರ ಹತ್ರ ಮಾತಾಡ್ಕೊಳ್ಳೋದು, ಹೇಗೆ ಚೆನ್ನಾಗಾಯ್ತಾ ಕಾರ್ಯಕ್ರಮ ಅಂತ ಕೇಳಲಿಕ್ಕೆ ಶುರು ಮಾಡೋದು, ಇದನ್ನೇ ಮಾಡ್ತಿರ್ತೇವೆ. ಅದು ಯಾವುದೂ ಅಲ್ಲ. ಇದರಿಂದ ನಾವು ಮಾಡಿದಂತಹ ಕಾರ್ಯಕ್ರಮದ ಫಲ ಎನ್ನುವಂಥದ್ದು ನಮಗೆ ಸಿಗೋದಿಲ್ಲ, ಹೋಗಿ ಸೇರುವಂಥದ್ದು ಬಲಿಗೆ. ಇನ್ನಾದರೂ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಕಾರ್ಯಕ್ರಮವನ್ನು ಮಾಡೋದು ತೋರ್ಗಾಣಿಕೆಗೆ ಮಾಡಬೇಕೋ ಅಥವಾ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಎನ್ನುವಂಥದ್ದನ್ನು ನಾವು ವಿಚಾರವನ್ನು ಮಾಡಬೇಕು. ಹಾಗಾಗಿ ನಾವು ಈ ಎಲ್ಲ ಕಾರ್ಯಕ್ರಮವನ್ನು ಹೊರಗಿನ ಆಚರಣೆಗಿಂತ ಒಳಗಿನ ಆಚರಣೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಂಡು ಬರಬೇಕು. ಹಾಗಾದಾಗ ನಮಗೆ ಅನುಗ್ರಹ ಎನ್ನುವಂಥದ್ದು ಆಗ್ತದೆ. ನಾವು ಹೆಚ್ಚು ಹೆಚ್ಚು ಯಜ್ಞ ಮತ್ತು ಯಾಗಗಳಲ್ಲಿ ಭಕ್ತಿ ಮತ್ತು ಶ್ರದ್ಧೆಯನ್ನು ಇಟ್ಟುಕೊಳ್ಳಬೇಕು. ಕೊನೆಗೆ ವೇದ ಮೊದಲಿಗೆ ನಾವು ಹಿಂದೆ ಹೇಳಿದಾಗೆ ವೇದ ಮೊದಲು ಕರ್ಮವನ್ನು ಬೋಧಿಸ್ತದೆ, ಕೊನೆಯಲ್ಲಿ ಆತ್ಮಜ್ಞಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ನಿಲ್ತದೆ. ಹಾಗಾಗಿ ನಾವೆಲ್ಲರೂ ಬಯಸುವಂಥದ್ದು ಆತ್ಮಜ್ಞಾನವನ್ನು. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಅದರ ಕಡೆಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಡಬೇಕು. ಅದಾದಾಗ ಮಾತ್ರ ನಾವು ಗಮ್ಯವನ್ನು ಸೇರಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂತ ಕೇಳಿದರೆ ನಾವು ಹೇಳುವಂಥದ್ದು, ಇವತ್ತು ಶಿರಳಗಿಯಿಂದ ಹೊರಡ್ತಿದ್ದೇವೆ, ಇಷ್ಟು ದಿವಸಗಳ ಕಾಲ ಬೇರೆ ಬೇರೆ ರೀತಿಯಾದಂಥನ್ನೆಲ್ಲ ಕಿವಿಯಲ್ಲಿ ಕೇಳಿದ್ದೇವೆ, ಅದನ್ನು ತಗೊಂಡು ಹೋಗಬೇಕು. ದೇವರು ನಮಗೆ 2 ಕಿವಿ ಕೊಟ್ಟಿದ್ದಾನೆ, ಒಂದು ಕೇಳಲಿಕ್ಕೆ ಮತ್ತೊಂದು ಬಿಡಲಿಕ್ಕೆ ಎಂಬುದಾಗಿ ಅಲ್ವಾ. ಹಾಗಾಗಿ ತಗೊಂಡಿರುವಂಥದ್ದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಬೇಕು, ಇಟ್ಟುಕೊಳ್ಬೇಕು. ಹಾಕ್ಕೊಂಡ್ರೆ ಮಾತ್ರ ಕೇಳಿದರೆ ಮಾತ್ರ ಪ್ರಯೋಜನ ಇಲ್ಲ, ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು. ಅದರ ಮೂಲಕ ಸಾಧನೆಗೆ ಮಾರ್ಗಕ್ಕೆ ನಾವು ಹೋಗಬೇಕು. ಹಾಗಾದಾಗ ಮಾತ್ರ ಈ ಜೀವನವನ್ನುವಂಥದ್ದು ಸಾರ್ಥಕ್ಯವನ್ನು ಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಯಲ್ಲಿ ಇವತ್ತಿನ ದಿವಸ ಈ 8-9 ದಿವಸಗಳ ಕಾಲ ಇಲ್ಲಿ ಸತ್ರಗಳು ನಡೆದಿದ್ದಾವೆ. ಜ್ಞಾನ ಸತ್ರ ಮತ್ತು ಯಜ್ಞ ಋಕ್ ಸಂಹಿತಾ ಯಾಗ ಎನ್ನುವಂಥದ್ದು ನಡೆದಿದೆ. ಅನೇಕ ದೇವತೆಗಳೆಲ್ಲ ಬಂದು ಹೋಗಿದ್ದಾರೆ. ನಾವು ಕಥೆಯಲ್ಲಿ ಹೇಳುವಾಗ ಹೇಳಿದ ದೇವತೆಗಳು ಬರ್ತಾರೆ ಸಾಕ್ಷಾತ್ತಾಗಿ ಎಂದ. ಹಾಗಾಗಿ ಇಲ್ಲಿಗೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಎಲ್ಲ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕರಿಸಿ ಹೋಗಿದ್ದಾರೆ. ಈಗ ನಾವು ನೋಡ್ತೇವೆ, ಹವಿಸ್ಸನ್ನು ಸ್ವೀಕರಿಸಿ ಹೋದರೆ ಎಲ್ಲ ಕಡೆ ವೃಷ್ಟಿ ಆಗ್ತಾ ಇದೆ, ಸುವೃಷ್ಟಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಈ ಎಲ್ಲ ನಾವು ನೋಡಿದ್ದೇವೆ, ಈಗ ಒಂದು 5-6 ದಿವಸಗಳಿಂದ ಎಲ್ಲ ಕಡೆ ಸುವೃಷ್ಟಿ ಎನ್ನುವಂಥದ್ದು ಆಗಿದೆ. ಹಾಗಾಗಿ ದೇವತೆಗಳು ಬಂದು ಸ್ವೀಕರಿಸಿ ಹೋಗಿದ್ದಾರೆ ಎನ್ನುವುದರಲ್ಲಿ 2 ಮಾತಿಲ್ಲ. ಅವ್ರ ಮನೆಯವರೆಲ್ಲ ವೇದಾಧ್ಯಯನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರು ಕರ್ತೃಗಳು ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದವನ್ನು ಅಧ್ಯಯನ ಮಾಡಿದ್ದಾರೆ ಎಂಬುದಾಗಿ ಹೇಳಿದರು. ನಮ್ಮ ಗುರುಗಳು ಮಾತಾಡುವಾಗ ಹೇಳಿದರು. ಈಗ ಅಂದರೆ ನಾವು ಕೇಳಿರ್ತೇವೆ, ಲೋಕದಲ್ಲಿ ದ್ವಿವೇದಿಗಳು, ಚತುರ್ವೇದಿಗಳು ಅಂತ ಹೆಸರಿರ್ತದೆ, ಯಾರೂ ವೇದವನ್ನು ಮಾತ್ರ ನೋಡಿಯೂ ಇರುವುದಿಲ್ಲ, ವೇದ ಪುಸ್ತಕ ಹೆಂಗಿರ್ತದೆ ಅಂತಲೂ ನೋಡಿರುವುದಿಲ್ಲ ಅಲ್ವಾ. ಆದರೆ ಅವರು ಹಾಗಲ್ಲ, ವೇದಾಧ್ಯಯನವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ 7 ಋಕ್ ಸಂಹಿತಾ ಯಾಗವನ್ನು ಸಹ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಅಗ್ನಿಹೋತ್ರಿಗಳನ್ನು ಸಹ ಕೂರಿಸ್ಕೊಂಡಿದ್ದಾರೆ. ಅಗ್ನಿಹೋತ್ರಿಗಳು ಸಹ ಅತ್ಯಂತ ಶ್ರಮವನ್ನು ವಹಿಸಿ ಮಾಡಿದ್ದಾರೆ. ಅವರು ಅಗ್ನಿಯನ್ನು ಇಟ್ಕೊಳ್ಳುವಂಥದ್ದು ಗುರುಗಳು ಹೇಳುವಾಗ ಹೇಳಿದರು, ಅಷ್ಟು ಸುಲಭ ಸಾಧ್ಯವಲ್ಲ, ಅದಕ್ಕಾಗಿ ನಾವು ಯಾರೂ ಮಾಡೋದೇ ಇಲ್ಲ ಅಲ್ವಾ. ನಮಗೆ ಹೇಳಿರುವಂಥ ಗೃಹಸ್ಥರಿಗೆ ವಿಶೇಷವಾಗಿ ಹೇಳಿರುವಂಥದ್ದು ಪ್ರತಿನಿತ್ಯದಲ್ಲಿ ವೈಶ್ವದೇವವನ್ನು ಹೇಳಿದ್ದಾರೆ. ಯಾರೂ ಮಾಡೋರಿಲ್ಲ. ಸ್ವಾಮಿ ನೀವೇನೋ ಹೇಳಿಬಿಟ್ರಿ, ನಮ್ಮ ಮನೆಯಲ್ಲಿ ಇವತ್ತು ಅಗ್ನಿನೇ ಇಲ್ಲ, ನಾವು ಇಂಡಕ್ಷನ್ ಇಟ್ಕೊಂಡು ಒಲೆ ಮಲ್ಲಿ ಇಟ್ಕೊಂಡು ಮಾಡ್ತಿದ್ದೇವೆ ಅಲ್ವಾ. ಅಗ್ನಿ ಇಲ್ಲದೆ ನಮಗೆ ಅಡುಗೆನೂ ಆಗ್ತಿರುವಾಗ ನಾವು ಯಾಕೆ ಸ್ವಹಾಕಾರ ಹಾಕೋದು ಎನ್ನುವಂಥದ್ದು ಬಂದಿದೆ. ನಾವು ಪ್ರತಿನಿತ್ಯದಲ್ಲಿ ಹೇಳುವಂಗ ಧರ್ಮ ಮಾರ್ಗವನ್ನು ಹೋಗಿ ಅಂಥೇಳಿ ನಾವೆಲ್ಲ ಉಪದೇಶ ಮಾಡ್ತೇವೆ. ನಾವು ಮಕ್ಕಳಿಗೆ ಹೇಳುವಾಗಲೂ ಸಹ ಹೇಳ್ತೇವೆ, ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಹಾಗಾಗಿ ನಾವು ಮೊದಲು ಆಚರಣೆಯನ್ನು ಮಾಡಬೇಕು, ಮತ್ತೊಬ್ಬರಿಗೆ ಉಪದೇಶವನ್ನು ಮಾಡಬೇಕು. ಹಾಗಾಗಿ ನಾವು ಸ್ವತಃ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಧರ್ಮ ಮಾರ್ಗವನ್ನು, ವೇದಾಧ್ಯಯನವನ್ನು, ಶಾಸ್ತ್ರಾಧ್ಯಯನವನ್ನು
ಅದು ಯಾವುದೂ ಆಗೋದಿಲ್ಲ ಅಂತಾದರೆ ಕನಿಷ್ಠ ಪಕ್ಷ ಸ್ತೋತ್ರಗಳನ್ನಾದರೂ ಪ್ರತಿನಿತ್ಯದಲ್ಲಿ ಅಧ್ಯಯನವನ್ನು ಮಾಡುವುದನ್ನು ಇಟ್ಟುಕೊಳ್ಬೇಕು. ಭಗವದ್ಗೀತೆ ಇರ್ಬೋದು, ಅಥವಾ ಶಂಕರಾಚಾರ್ಯರು ಬರೆದಂಥ ಅನೇಕ ಸ್ತೋತ್ರಗಳನ್ನು ಬರೆದಿದ್ದಾರೆ. ಅವುಗಳಲ್ಲೂ ಸಹ ತತ್ವವನ್ನು ಹೇಳಿದ್ದಾರೆ. ಅವುಗಳನ್ನು ಪ್ರತಿನಿತ್ಯದಲ್ಲಿ ಪಠಿಸುವ ಒಂದಷ್ಟನ್ನೇ ಇಟ್ಟುಕೊಳ್ಳುವಂಥದ್ದು. ಹೀಗೆ ಮಾಡಿಕೊಂಡು ಹೋದರೆ ನಮಗೆ ತತ್ವ ಎನ್ನುವಂಥದ್ದು ತಿಳಿಯುತ್ತದೆ, ಜ್ಞಾನ ಎನ್ನುವಂಥದ್ದು ಬರ್ತದೆ. ಹಾಗಾಗಿ ನೀವೆಲ್ಲ ಇದನ್ನು ಮಾಡಿ ಎಂಬುದಾಗಿ ಹೇಳ್ತಾ, ಇಷ್ಟು ದಿವಸಗಳ ಕಾಲ ಕ್ಷೇತ್ರದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದಾವೆ. ಇದರಲ್ಲಿ ಎಷ್ಟೆಷ್ಟನ್ನು ಜ್ಞಾನಾರ್ಜನೆಯನ್ನು ಮಾಡಿಕೊಂಡಿದ್ದಾರೋ ಅವೆಲ್ಲವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಎಂಬುದಾಗಿ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೂ ನಮ್ಮ ಆರಾಧ್ಯ ದೇವರಾದ ಲಕ್ಷ್ಮೀ ನರಸಿಂಹ ಹಾಗೂ ಚಂದ್ರಮೌಳೇಶ್ವರ ಅನುಗ್ರಹ ಸದಾಕಾಲ ಇರಲಿ ಎಂಬುದಾಗಿ ಹೇಳ್ತಾ, ನಾವು ಕೂಡ ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ನಮ್ಮ ಮಾತಿಗೆ ಪೂರ್ಣವಿರಾಮವನ್ನು ಇಡ್ತಾ ಇದ್ದೇವೆ. ಹರ ನಮ ಪಾರ್ವತೀಪತಯೇ, ಹರ ಹರ ಮಹಾದೇವ.